ಎಡ್ನ ಪ್ರಶಿಕ್ಷಣಾರ್ಥಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ ಎರಡು ವಿಶೇಷತೆಗಳಲ್ಲಿ ಒಂದಾಗಿದೆ. ಮೊದಲನೇದಾಗಿ ಭಾರತದ ಪ್ರಥಮ ಪ್ರಧಾನಿಗಳಾಗಿರ್ತಕ್ಕಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಅವರು ಆಶಿಸಿದಂತೆಯೇ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಮಕ್ಕಳ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಮಧ್ಯಾಹ್ನದ ಊಟದ ವಿರಾಮದ ನಂತರ ನಾವು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ಕೊಳ್ತೇವೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಇವತ್ತನ್ನು ತಂಬಾಕು ಮುಕ್ತ ದಿನ ಅಥವಾ ತಂಬಾಕು ವಿರೋಧಿ ದಿನವನ್ನು ಕೂಡ ನಾವು ಆಚರಣೆಯನ್ನಾಗಿ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಗುಲಾಬಿ ದಿನ ಅಂತ ಕೂಡ ಆಚರಣೆಯನ್ನು ಮಾಡ್ತೀವಿ. ನೋಡಿ, ಗುಲಾಬಿ ಅಂತಂದರೆ ಇದರ ವಿಶೇಷತೆ, ಇವತ್ತು ಎರಡಕ್ಕೂ ಕೂಡ ಗುಲಾಬಿಯನ್ನೇ ನಾವು ಒಂದು ಉದಾಹರಣೆಯಾಗಿ ತಗೋಬೋದು. ಜವಾಹರ್ಲಾಲ್ ನೆಹರೂರವರಿಗೆ ಕೆಂಪು ಗುಲಾಬಿ ಅಂತಂದರೆ ತುಂಬ ಇಷ್ಟ. ಅದೇ ಥರ ಹೂವುಗಳಲ್ಲೇ ತುಂಬ ಸುಂದರವಾಗಿರ್ತಕ್ಕಂಥದ್ದು ಕೆಂಪು ಗುಲಾಬಿ. ಅವರು ಯಾವಾಗಲೂ ಕೂಡ ಅದನ್ನು ತಮ್ಮ ಒಂದು ಡ್ರೆಸ್ನಲ್ಲಿ ಹಾಕ್ತಾಯಿದ್ರು. ಅಂತಹ ಗುಲಾಬಿ ಹೂವನ್ನು ತಂಬಾಕು ಮುಕ್ತ ವಿರೋಧಿ ದಿನವನ್ನಾಗಿ ಕೂಡ ಬಳಕೆ ಮಾಡೋದಕ್ಕೆ ನಾವು ಬಳಸ್ತಾ ಇದ್ದೀವಿ. ಯಾಕೆ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ದೇಶ ಪ್ರಗತಿಯನ್ನು ಸಾಧಿಸಬೇಕಾದ್ರೆ, ಒಂದು ದೇಶ ಬಲಿಷ್ಠವಾಗಿರಬೇಕು ಅಂತಂದರೆ ಅಲ್ಲಿರ್ತಕ್ಕಂತಹ ಯುವಶಕ್ತಿ ಪ್ರಬಲವಾಗಿರಬೇಕು. ಯಾವ ಒಂದು ದೇಶದಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಯುವಕರ ಒಂದು ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿರಬೇಕು. ಯಾಕೆ ಅಂತಂದರೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ನಾಳಿನ ಪ್ರಜೆಗಳೇ ದೇಶದ ಭವಿಷ್ಯದ ಬೆನ್ನೆಲುಬಾಗಿರ್ತಾರೆ. ಹಾಗಾಗಿ ಎಷ್ಟು ನೀವು ಸದೃಢರಾಗಿರ್ತೀರಾ, ಆರೋಗ್ಯಪೂರ್ಣವಾಗಿರ್ತೀರಾ, ಅಷ್ಟೇ ಒಂದು ಸದೃಢವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಾವು ಕಟ್ಟಬಹುದು. ಯಾಕೆ ನಾವು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾ ಬಂದಿದ್ದೀವಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಒತ್ತಡದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಬದಲಾಗಿರ್ತಕ್ಕಂಥ ದಿನಚರಿ ಆಗಿರ್ಬೋದು, ಆಹಾರದಲ್ಲಿ ನಾವು ಮಾಡ್ಕೊಳ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು, ಮತ್ತು ಬೇರೆ ನಾವು ಬೇಕರಿ ತಿನಿಸುಗಳು ಅಂತ ಹೇಳ್ತೀವಲ್ಲ ಅಥವಾ ಫಾಸ್ಟ್ ಫುಡ್ ಅಂತ ಹೇಳ್ತೀವಲ್ಲ, ಇವುಗಳನ್ನೇ ನಾವು ಹೆಚ್ಚು ಅವಲಂಬನೆಯನ್ನು ಮಾಡ್ತಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮಕ್ಕಳನ್ನೇ ಬೇರೆಲ್ಲೂ ಬೇಡ, ಬೇರೆ ಊರು ಬೇಡ, ಬೇರೆ ರಾಜ್ಯ ಬೇಡ, ಬೇರೆ ರಾಷ್ಟ್ರ ಬೇಡ, ನಮ್ಮ ಊರನ್ನು, ನಮ್ಮ ಶಾಲೆಯನ್ನು ಉದಾಹರಣೆ ತಗೊಂಡ್ರೆ, ಈಗ ಪ್ರಯಾಣಿಗೆ ಬಂದು ನಿಂತ್ಕೊಂಡು ಅಂತಂದರೆ ನಾವು 10ನೇ ಕ್ಲಾಸಿನ ಮಕ್ಕಳನ್ನ ಸ್ಪೆಷಲ್ ಕ್ಲಾಸ್ ನಿಂತ್ಕೊಂಡು ಬಂದಿರ್ತಾರೆ, ಸುಸ್ತಾಗಿರ್ತದೆ, ಪ್ರಯರ್ ಹೇಳೋಕ್ಕಾಗಲ್ಲ. ಹೇಳ್ತೀರ ಕೂಡ ನಿಮಗೆ ನೋಡಿ, ಸ್ವತಂತ್ರ ಪೂರ್ವದಲ್ಲಿ ನಮ್ಮಲ್ಲಿ ಎಂತೆಂಥ ನಾಯಕರು ಇದ್ದು ಅವರು ತಮ್ಮ ದೇಶಕ್ಕೋಸ್ಕರ ಹಗಲು ರಾತ್ರಿ ದುಡಿದು ಹಲವಾರು ವರ್ಷಗಳ ಕಾಲ ಜೈಲಿನಲ್ಲೇ ಉಪವಾಸ ವನವಾಸ ಇದ್ದು ಅವರು ತಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನೇ ಕೊಟ್ಟಿದ್ದಾರೆ ಅಂತಂದರೆ, ಅಂಥವರ ಒಂದು ನೆನಪಿಗೋಸ್ಕರ ನಾವು ಇಲ್ಲಿ ಒಂದು ಪ್ರತಿ ಶಾಲೆಗಳಲ್ಲೂ ಕೂಡ ಒಂದು ರಾಷ್ಟ್ರಗೀತೆಯನ್ನು, ಒಂದು ನಾಡಗೀತೆಯನ್ನು ಹಾಡಿಸ್ತೀವಿ ಅಂತಂದರೆ ಅದನ್ನು ಹಾಡೋದಕ್ಕೂ ಕೂಡ ನಮಗೆ ಆಗಲ್ಲ ಅಂತಂದರೆ ನೀವೆಷ್ಟು ದುರ್ಬಲಹೀನರು, ನೀವೆಷ್ಟು ಶಕ್ತಿಹೀನರು ಅಂತ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವುದ್ರಲ್ಲೂ ಕೂಡ ಇತ್ತೀಚಿನ ಯುವಕರು ಏನು ಅಂತಂದರೆ ಬರೀ ಮೊಬೈಲ್ ದಾಸರು. ನಾನು ನಮ್ಮ ವಿದ್ಯಾರ್ಥಿಗಳನ್ನೇ ಉದಾಹರಣೆ ತಗೊಳ್ತಾ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಮೊಬೈಲು. ಕೋವಿಡ್ ಬಂದ ನಂತರ ಏನಾಗಿದೆ ಅಂತಂದರೆ ವಿದ್ಯಾರ್ಥಿ ಸಮೂಹದಲ್ಲಿ, ಯುವ ಸಮೂಹದಲ್ಲಿ ತುಂಬ ಗಮನಾರ್ಹ ಬದಲಾವಣೆ ಆಗಿದೆ. ಈಗ ಬದಲಾವಣೆ ಯಾವಾಗಲೂ ಕೂಡ ಒಳ್ಳೆಯ ಥರನಾಗಿರ್ತಕ್ಕಂಥ ಬದಲಾವಣೆ ಆದರೆ ಅದು ಸ್ವಾಗತಾರ್ಹ. ಆದರೆ ಬದಲಾವಣೆ ಏನಾಗಿದೆ ಅಂತಂದರೆ ನಿಮ್ಮ ಪ್ರಕೃತಿಗೆ ವಿರುದ್ಧವಾಗಿ, ನಿಮ್ಮ ಆರೋಗ್ಯಕ್ಕೆ ಮಾರಕವಾಗಿ ಅದು ಮಾರ್ಪಾಡ್ಕೊಂಡಿದೆ. ಈಗ ವಿಜ್ಞಾನ ಅಂತಂದರೆ ಹಾಗೆ ಅದರಲ್ಲಿ ಉಪಯೋಗನೂ ಕೂಡ ಇದೆ, ಅನುಪಯೋಗನೂ ಕೂಡ ಇದೆ. ನಾವು ಆ ಉಪಯೋಗವನ್ನು ತ್ಯಜಿಸಿ ಬರೀ ಅದರ ಅನಾಹುತಗಳ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯುವಕರು, ಮೊನ್ನೆ ಪೇಪರಲ್ಲೆಲ್ಲ ಕೂಡ ಬಂದಿದೆ, ಇವತ್ತು ಕೂಡ ಕೊಟ್ಟಿದ್ದಾರೆ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ, ಬೆಂಗಳೂರಾಗಿರ್ಬೋದು ಅಥವಾ ನಮ್ಮ ಹೆಗ್ಗೆರೆಯಂತಹ ಗ್ರಾಮಗಳಲ್ಲಾಗಿರ್ಬೋದು, ಶಾಲಾ ಕಾಲೇಜುಗಳ ಮುಂದೆ ನೀವು ಬೇಕಾದ್ರೆ ಗಮನಿಸ್ಬೋದು, ಪ್ರತಿಯೊಂದು ಶಾಲೆಯ ಮುಂದೆ ಅಲ್ಲಿ ಒಂದು ತಂಬಾಕು ನಿಷೇಧ ಪ್ರದೇಶ, ಅಂದರೆ 200 ಮೀಟರ್ ಹೊರಗಿನ ಒಂದು ಸರಹದ್ದಿನಲ್ಲಿ ಯಾವುದೇ ಒಂದು ಬೀಡಿ ಮಾರಾಟ, ಸಿಗರೇಟ್ ಮಾರಾಟ ಮಾಡತಕ್ಕಂಥದ್ದು ಮತ್ತು ಮಾದಕ ವಸ್ತುಗಳನ್ನು ಮಾರಾಟ ಮಾಡೋದು ನಿಷಿದ್ಧ ಆಗಿದೆ. ಇದರ ಹೊರತಾಗಿಯೂ ಕೂಡ ನಾವು ಎಷ್ಟೇ ಕಾಳಜಿಯನ್ನು ವಹಿಸಿದ್ರೂ ಕೂಡ ಈಗ ನಮಗೆ ತುಂಬ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ಒಂದು ಕಾಂಪೌಂಡ್ ವ್ಯವಸ್ಥೆ ಆಗಿದೆ. ಆದಾಗ್ಯೂ ಕೂಡ ಕೆಲವು ಮಕ್ಕಳು, ಪರ್ಟಿಕ್ಯುಲರಾಗಿ ಇಂಥ ಮಕ್ಕಳೇ ಅಂತ ನಾವು ಹೇಳೋದಿಲ್ಲ, ನಮ್ಮ ಮಕ್ಕಳೇ ಕೆಲವರು ಮಾದಕ ದ್ರವ್ಯ ವಸ್ತುಗಳ ವ್ಯಸನಿಗಳಾಗಿದ್ದಾರೆ.
ನಾವು ಏನೇ ಪಾಠ ಮಾಡಲಿ, ಏನೇ ನಿಮಗೆ ಏನು ಮಾರಲ್ ಸಪೋರ್ಟನ್ನು ಹೇಳಿದ್ರು ಕೂಡ, ನೀತಿ ಸಂದೇಶಗಳನ್ನು ಕೊಟ್ಟರು ಕೂಡ ಹೊರಗಿನ ಈ ಒಂದು ಮಾದಕ ವಸ್ತುಗಳಿಗೆ ನೀವು ಯಾವಾಗ ದಾಸರಾಗ್ತೀರಾ, ಖಂಡಿತವಾಗಿಯೂ ಕೂಡ ನೀವೇನಾಗ್ತೀರಾ ಅಂತಂದರೆ ದೈಹಿಕವಾಗಿ ದುರ್ಬಲರಾಗ್ತೀರಾ. ಯಾವಾಗ ನೀವು ದೈಹಿಕವಾಗಿ ದುರ್ಬಲರಾಗ್ತೀರಾ, ಶಾಲೆಯಲ್ಲಿ ನಿಮಗೆ ಏಕಾಗ್ರತೆ ಇರೋದಿಲ್ಲ. ಒಂದು ಕಲಿಕೆ ಆಗಬೇಕು ಅಂತಂದರೆ, ನೀವು ಆ ಪಾಠದ ಕಡೆ ಫೋಕಸ್ ಮಾಡಬೇಕು ಅಂತಂದರೆ ನೀವು ಮಾನಸಿಕವಾಗಿ ಸದೃಢತೆಯನ್ನು ಹೊಂದಿರಬೇಕು. ಯಾವಾಗ ನೀವು ಮಾನಸಿಕ ಸ್ಥಿರತೆಯನ್ನು ಹೊಂದೋದಿಲ್ಲ, ನಾವು ಹೇಳೋ ಪಾಠ ಹೇಳ್ತಾನೆ ಇರ್ತೀವಿ, ನೀವು ಎಲ್ಲೋ ನೋಡ್ತಿರ್ತೀರ, ಏನೋ ಚೇಷ್ಟೆ ಮಾಡ್ತಾ ಇರ್ತೀವಿ. ಬರೀ ಇದು ಕಲಿಕೆಗಷ್ಟೇ ಸೀಮಿತ ಅಲ್ಲ. ನೀವು ಯಾವಾಗ ನೀವು ದೈಹಿಕವಾಗಿ ದುರ್ಬಲರಾಗ್ತೀರಾ, ಬೀಡಿ ಸೇದೋದಾಗಿರ್ಬೋದು, ಸಿಗರೇಟ್ ಸೇದುವಂಥದ್ದಾಗಿರ್ಬೋದು, ಅಥವಾ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಾ ಇದ್ದರೆ ಪ್ರಾರಂಭಿಕ ಹಂತದಲ್ಲಿ ಅದು ನಿಮಗೆ ಅಷ್ಟೇನು ತೊಂದರೆಯನ್ನು ಕೊಡೋದಿಲ್ಲ. ಬರ್ತಾ 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 ಏನಾಗುತ್ತೆ ಅಂತಂದರೆ ನಿಮ್ಮ ಆರೋಗ್ಯ ಹಾಳಾಗ್ತಾ ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ಈಗ ಏನೋ ಬರೀ ಎಲೆ ಅಡಿಕೆ ಹಾಕೋದೇನು ತಪ್ಪಲ್ಲ, ಎಲೆ ಅಡಿಕೆ ಜೊತೆಯಲ್ಲಿ ಹೊಗೆ ಸೊಪ್ಪು ಹಾಕ್ತಾರಲ್ಲ, ಅದು ಕೂಡ ಒಂದು ಅಧ್ಯಯನದ ಪ್ರಕಾರ ಒಂದು ಕ್ಯಾನ್ಸರ್ ಕಾರಕ. ಅಂದರೆ ಕೆಲವೇ ವರ್ಷಗಳಾದರೂ ಕ್ಯಾನ್ಸರ್ನಂತಹ ಮಾರಣಾಂತಿಕ ಒಂದು ಕಾಯಿಲೆಯನ್ನು ಕೂಡ ತಂದುಕೊಡುತ್ತೆ. ಬಾಯಿ ಕ್ಯಾನ್ಸರ್ ಉಂಟಾಗುತ್ತೆ. ಯಾವುದೇ ಒಂದು ಮೂವಿಗೆ ಹೋದರೆ, ಪಿಕ್ಚರ್ಗೆ ಹೋದರೆ ಪ್ರಾರಂಭದಲ್ಲಿ ಅದೇ ನಿಮಗೆ ಅಡ್ವರ್ಟೈಸ್ಮೆಂಟನ್ನು ತೋರಿಸ್ತಾರೆ. ಅಷ್ಟೇ ಅಲ್ಲ, ಮತ್ತು ಸಿಗರೇಟು ಮತ್ತು ಬೀಡಿ ಇವುಗಳ ಮೇಲೂ ಕೂಡ ಸಿಗರೇಟ್ ಸೇವನೆ ಹಾನಿಕಾರಕ ಅಂತ ಬರೆದಿರ್ತಾರೆ. ಒಂದು ತಲೆಬುರುಡೆ ಚಿತ್ರವನ್ನು ಕೊಟ್ಬಿಟ್ಟು ಇಂಟು ಮಾರ್ಕನ್ನು ಹಾಕಿರ್ತಾರೆ. ಅಂದರೆ ಸೇವನೆ ಮಾಡಿದ್ರೆ ಕಡೆಯಲ್ಲಿ ನೀನು ಆದಷ್ಟು ಬೇಗ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕು, ಆದರೆ ಬಹಳ ಬೇಗ ಸಾವನ್ನು ಅಪ್ತಾನೆ. ಜೊತೆಗೆ ಈಗ ಒಂದು ಕುಟುಂಬ ಅಂತ ತಗೊಳ್ಳಿ, ಯಾವುದೇ ಒಂದು ಕುಟುಂಬದ ಯಜಮಾನ ಬೀಡಿಗೋ ಸಿಗರೇಟ್ಗೋ ಅಥವಾ ಮಾದಕ ವಸ್ತುಗೆ ಅವನು ದಾಸ ಆಗಿದ್ದ ಅಂದ್ಕೊಂಡ್ರೆ, ಅವನೇನಾದರೂ ಅಕಾಲಿಕ ಮೃತ್ಯು ಹೊಂದಿದ್ರೆ ಇಡೀ ಕುಟುಂಬ ಬೀದಿಗೆ ಬರುತ್ತೆ. ಮಕ್ಕಳಿರ್ತಾರೆ, ಹೆಂಡತಿ ಇರ್ತಾರೆ, ಅವ್ರನ್ನೆಲ್ಲ ಏನೋ ಸಮಾಜದಲ್ಲಿ ಒಂದು ಗೌರವಿತವಾಗಿ ಬಾಳ್ವೆ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಎಲ್ಲ ಆತನ ಒಂದು ಜವಾಬ್ದಾರಿ ಆಗಿರ್ತಾರೆ. ಮತ್ತು ಕುಡಿತಕ್ಕೆ ಸಿಕ್ಕಂಥ ವ್ಯಕ್ತಿ ಅವನು ಯಾವಾಗಲೂ ಕೂಡ ಬೇರೆಯವರನ್ನು ಹೊಡಿತಕ್ಕಂಥದ್ದು, ಬಡಿತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾರೆ. ಮತ್ತು ಮಾದಕ ವ್ಯಸನ ಏನಾಗ್ತಾ ಇದೆ ಅಂತಂದರೆ, ಇವತ್ತಿನ ದಿನ ಶಾಲಾ ಕಾಲೇಜುಗಳ ಸುತ್ತಮುತ್ತನೂ ಕೂಡ ಕೆಲವೊಂದು ಇವು ಬರ್ತವೆ, ಮಾದಕ ಇವುಗಳು ಪಾನೀಯಗಳು ಬರ್ತವೆ, ಸ್ಟಿಂಗ್ ಅಂತ ಬರುತ್ತೆ. ಇವನ್ನೆಲ್ಲ ನೀವೇ ಸೇವನೆ ಮಾಡೋದನ್ನು ನಾವೇ ಗಮನಿಸಿರ್ತೀವಿ. ಆದ್ದರಿಂದ ಇಂತಹ ಒಂದು ದಿನವನ್ನು ಇಲ್ಲಿ ನಾವು ಯಾಕೆ ನಿಮ್ಮನ್ನೇ ಫೋಕಸ್ ಮಾಡ್ತೀವಿ ಅಂತಂದರೆ, ಈ ದಿನಗಳಲ್ಲಿ ನೀವೇನಾದರೂ ಕೂಡ ಇದ್ರ ಬಗ್ಗೆ ಕೇಳಿಸ್ಕೊಂಡ್ರೆ, ಅರಿವನ್ನು ಮೂಡಿಸ್ಕೊಂಡ್ರೆ ನಿಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೋದು. ಸಪೋಸ್ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸಮಾಜದಲ್ಲಿ, ನಿಮ್ಮ ಮನೆ ಅಕ್ಕಪಕ್ಕಗಳಲ್ಲಿ ಈ ಥರ ಏನಾದರೂ ಮಾದಕ ದ್ರವ್ಯ ವ್ಯಸನಗಳಿದ್ದರೆ ಅವರಿಗೆ ನೀವು ಅರಿವನ್ನು ಮೂಡಿಸಬೇಕು. ಎಲ್ಲಿಯವರೆಗೂ ಈ ದುರಭ್ಯಾಸಗಳು ನಮ್ಮ ಸಮಾಜದಿಂದ ಹೊರಗಡೆ ಹೋಗಬೇಕು, ಅಲ್ಲಿವರೆಗೂ ಕೂಡ ನಾವು ಆರೋಗ್ಯವಂತ ಯುವ ಶಕ್ತಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಒಂದು ದೇಶದ ಒಂದು ಯುವ ಶಕ್ತಿ ದುರ್ಬಲ ಆಗ್ತಾ ಬರುತ್ತೋ, ನಾವೆಷ್ಟೇ ಯೋಜನೆಗಳನ್ನು, ಎಷ್ಟೇ ಪ್ರಾಜೆಕ್ಟ್ಗಳನ್ನು ಪ್ರಧಾನಿಯಿಂದ ಹಿಡಿದು ಮುಖ್ಯಮಂತ್ರಿಯವರೆಗೂ, ಜಿಲ್ಲಾ ಪಂಚಾಯತ್ನ ಗ್ರಾಮ ಪಂಚಾಯತಿವರೆಗೂ ಕೂಡ ಹಲವಾರು ಯೋಜನೆಗಳನ್ನು ಹಾಕೊಂಡು ಕೂಡ ಅವು ತುಂಬ ನೀರಸಾಗುತ್ತೆ. ಆದ್ದರಿಂದ ಮಕ್ಕಳೇ, ಯಾಕೆ ಅಂತಂದರೆ ಏನು ಮಾದಕ ದ್ರವ್ಯ ವ್ಯಸನದಿಂದ ಏನೇನೆಲ್ಲ ತೊಂದರೆ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಬಾಯಿಯ ಕ್ಯಾನ್ಸರ್ ಆಗುತ್ತೆ, ಬಾಯಿಯ ಹುಣ್ಣಾಗುತ್ತೆ, ಇನ್ನು ಅನ್ನನಾಳದ ಕ್ಯಾನ್ಸರ್ ಆಗುತ್ತೆ. ಎಲ್ಲ ಕ್ಯಾನ್ಸರ್ ಅಂದರೆ ಗೊತ್ತಿದೆಯಲ್ಲ, ಅದು ಒಂದೇ ಸಮನೆ ಜೀವಕೋಶಗಳು ನಿರಂತರವಾಗಿ ಉತ್ಪತ್ತಿಯಾಗುತ್ತೆ. ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ನಾವು ಇಷ್ಟೆಲ್ಲ ಪ್ರಗತಿಯನ್ನು ಸಾಧಿಸಿದ್ರು ಕೂಡ ಮಕ್ಕಳೇ ಗಮನಿಸಿ, ಮತ್ತು ಏಡ್ಸ್ ರೋಗಕ್ಕೆ ಮತ್ತು ಕ್ಯಾನ್ಸರ್ ರೋಗಕ್ಕೆ ಇವತ್ತು ಸಂಪೂರ್ಣ ಮದ್ದಿಲ್ಲ. ಬೇರೆಲ್ಲ ಯಾವುದೇ ಕಾಯಿಲೆಗಳು ಬಂದರೂ ಕೂಡ ನಾವು ವಾಸಿ ಮಾಡ್ಕೊಳ್ತಕ್ಕಂಥ ಒಂದು ಇದನ್ನು ಪಡ್ಕೊಂಡಿದ್ದೀವಿ. ಆದರೆ ಕ್ಯಾನ್ಸರ್ ರೋಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮದ್ದು ಇಲ್ಲ. ಈ ಕ್ಯಾನ್ಸರ್ ರೋಗ, ಬಾಯಿ ಕ್ಯಾನ್ಸರು ಅಥವಾ ದೇಹದ ಒಳಾಂಗಗಳಿಗೆ ಬರ್ತಕ್ಕಂಥ ಕ್ಯಾನ್ಸರನ್ನು ನಾವು ಗಮನಿಸಬೇಕು ಅಂತಂದರೆ ಈ ಮಾದಕ ವಸ್ತುಗಳನ್ನು ನಾವು ತ್ಯಜಿಸಲೇಬೇಕು. ಬೀಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಹೊಗೆ ಸೊಪ್ಪಾಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಹೆಂಡ ಸರಾಯಿ ಯಾವುದನ್ನು ಕೂಡ ಆಗಿರ್ಬೋದು. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಇನ್ನು ಮುಂದೆನಾದರೂ ಕೂಡ ಗೊತ್ತೋ ಗೊತ್ತಿಲ್ಲದಲೋ ಅಂಥ ಒಂದು ದುರಭ್ಯಾಸಕ್ಕೆ, ಕೆಟ್ಟ ಅಭ್ಯಾಸಕ್ಕೆ ನೀವು ಬಲಿಯಾಗಿದ್ದರೆ ದಯಮಾಡಿ ಇನ್ನು ಮುಂದೆ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ, ಪರಿಸರದಲ್ಲಿ ಇಂಥ ವ್ಯಕ್ತಿಗಳೇನಾದರೂ ಇದ್ದರೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಅವರೊಂದಿಗೆ ಮುಕ್ತವಾಗಿ ಮಾತಾಡಿ ಅವರಿಂದನೂ ಕೂಡ ಈ ಒಂದು ಇವತ್ತು ದುರಭ್ಯಾಸದಿಂದ ಹೊರಗಡೆ ಬನ್ನಿ ಅನ್ನೋ ಸಂದೇಶವನ್ನು ಅವ್ರಿಗೂ ಕೂಡ ಮಾಡಿ, ಈ ಒಂದು ದಿಸೆಯಲ್ಲಿ ಈ ಪ್ರೋಗ್ರಾಮ್ ಆದ ನಂತರ ಒಂದು ಜಾಥಾವನ್ನು ಹೋಗಿ ಅಲ್ಲಿ ಇರ್ತಕ್ಕಂತಹ ಕೆಲವು ಜನರಿಗೆ ಗುಲಾಬಿಯನ್ನು ಕೊಡೋದ್ರ ಮೂಲಕ ನಾವು ಅವರನ್ನು ಮನಪರಿವರ್ತನೆ, ಗುಲಾಬಿ ಅಂತಂದರೆ ಅದು ಸಿಂಬಲ್ ಆಫ್ ಲವ್, ಪ್ರೀತಿಯ ಮೂಲಕ. ಯಾಕೆಂತಂದರೆ ನಾವು ಜೋರಾಗಿ ಹೇಳೋಕ್ಕೆ ಹೋದರೆ ಅದು ಬೇರೆ ಥರದಲ್ಲೇ ನಡೀಬೋದು. ಪ್ರೀತಿಯ ಮೂಲಕ, ಯಾಕೆಂತಂದರೆ ಒಳ್ಳೆತನದಿಂದ ಕೆಲವೊಮ್ಮೆ ಹೇಳ್ತೀವಿ ದಂಡಂ ದಶಗುಣಂ ಅಂತ, ಗೋಲಿನ ಪೆಟ್ಟು ಇಲ್ಲಿದ್ರೂ ಕೂಡ ಮಾತಿನ ಮೂಲಕ ನಾವು